ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ತುಂಬ ದಿನದ ಬಳಿಕ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನಿವತ್ತು ರಬ್ಬರ್ ಟ್ಯಾಪಿಂಗ್ ಯಾವ ಥರ ಮಾಡೋದು, ಅದರ ಮರ ನೋಡಿ. ನಾನು ಇಲ್ಲಿ ನೋಡಿ, ಈಗ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಮರವನ್ನು ಕೊಯ್ದುಬಿಟ್ಟು ಅಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇದು ಬೆಳಿಗ್ಗೆ ಬೇಗ ಮಾಡ್ತಾ ಇರೋದು, ಹಾಗಾಗಿ ಅದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಲ್ಲ ನೋಡಿ. ಇದು ಬೆಳಿಗ್ಗೆ ಬೇಗ ಒಂದು 4 ಗಂಟೆ 5 ಗಂಟೆ ಹಾಗೆ ಬೆಳಿಗ್ಗೆ ಬೇಗ ಮಾಡ್ತಾರೆ. ಅಂದರೆ ಬೇಗ ಮಾಡಿದರೆ ತುಂಬ ಚಳಿಗೆಲ್ಲ ತುಂಬ ಹಾಲು ಸಿಗ್ತದೆ ಅಂತೇಳಿ, ಹಾಗಾಗಿ ಬೇಗ ಮಾಡಿದರೆ ಸುಲಭ ಆಗ್ತದೆ ನೋಡಿ. ಆ ಥರ ಕೊಯ್ದುಬಿಟ್ಟು ಅದರಲ್ಲಿ ಇದನ್ನು ಬೌಲ್ ಥರ ಇಡೋದು, ಅದರಲ್ಲಿ ಹಾಲು ಬೀಳ್ತಾ ಇರ್ತದೆ. ಅದರಲ್ಲಿ ಹಾಗೆ ಹಾಲು ಉಳಿದಿರ್ತದೆ. ಅದನ್ನು ಮರುದಿವಸ ಕ್ರ್ಯಾಪ್ ಅಂತ ಹೇಳ್ತೇವೆ, ಕ್ರ್ಯಾಪ್ ಆಗಿ ತೆಗಿತಾರೆ. ಅದು ಕೂಡ ಮಾರಲಿಕ್ಕಾಗ್ತದೆ. ಇದು ನೋಡಿ, ಆ ಬೌಲಲ್ಲಿ ಇದ್ದಿರುವಂತಹ ಹಾಲನ್ನು ಒಂದು ಬಕೆಟಿಗೆ ಹಾಕೋದು. ಅಂದರೆ ನಾವು ಬೆಳಿಗ್ಗೆ ಬೇಗ ಟ್ಯಾಪಿಂಗ್ ಮಾಡಿರ್ತೇವೆ, ಹಾಗಾಗಿ ಒಂದು 10 ಗಂಟೆ ಅಷ್ಟರೊತ್ತಿಗೆ ಹಾಲೆಲ್ಲ ಬಿದ್ದಿರ್ತದೆ. ಆಮೇಲೆ ಹೋಗಿ ಆ ಮರದಿಂದ ಎಲ್ಲ ಮರಕ್ಕೆ ಹೋಗಿ ಹಾಲನ್ನು ಒಂದು ಬಕೆಟಿಗೆ ಹಾಕಿಕೊಳ್ಳೋದು. ಈ ರೀತಿ ಎಲ್ಲ ಮರಕ್ಕೂ ಹೋಗಿ ಹಾಲು ತೆಗೆದ್ರೆ ಆಯಿತು. ಇವಾಗ ನಾನು ರಬ್ಬರ್ ಬೂಬಲ್ಲಿದ್ದೇನೆ. ಇಲ್ಲಿ ಟ್ಯಾಪಿಂಗ್ ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ರಬ್ಬರ್ ಮರ ಯಾವ ಥರ ಇದೆ ಅಂತ ತೋರಿಸೋಣ ಅಂತ ಇಲ್ಲಿಗೆ ಬಂದಿದ್ದೇನೆ ನೋಡಿ. ಇದು ಟ್ಯಾಪಿಂಗ್ ಮಾಡಿರೋದು, ಹಾಲೆಲ್ಲ ತೆಗೆದಾಯ್ತು. ಇವಾಗ ಯಾವ ಥರ ಇದೆ ಅಂತ ಇದು ನಮ್ಮದು ಅಡಿಕೆ ತೋಟ. ಇದರಲ್ಲಿ ರಬ್ಬರ್ದು ಮಿಷನ್ ಇದೆ, ಹಾಗಾಗಿ ಅಲ್ಲಿಗೆ ಈಗ ತೆಗೆದಿರುವಂಥ ಈ ರಬ್ಬರ್ ಹಾಲನ್ನು ಅಲ್ಲಿಗೆ ತಗೊಂಡೋಗ್ಬಿಟ್ಟು ಆಮೇಲೆ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇದೀಗ ರಬ್ಬರ್ದು ಟ್ಯಾಪಿಂಗ್ ಇದು ರಬ್ಬರ್ ಶೀಟ್ ಮಾಡೋ ಅಂಥ ಮೆಷಿನ್ನು. ಈ ಹಾಲನ್ನು ಈಗ ಈ ರೀತಿ ಸೋಸ್ಕೊಳ್ಬೇಕು. ಅಂದರೆ ಅದರಲ್ಲಿ ಕಸ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದ್ರೆ ಆಯಿತು.
ನೋಡಿ ಇಲ್ಲಿ ಹಾಲನ್ನು ಯಾವ ರೀತಿ ಡಿಶ್ಶಿಗೆ ಒಯ್ಯೋದು ಅಂತ ಹೇಳ್ಬಿಟ್ಟು, ಈಗ ಈ ಡಿಶನ್ನೆಲ್ಲ ಈ ರೀತಿ ಇಟ್ಟು ಆಮೇಲೆ ಒಂದು ಡಿಶ್ಶಿಗೆ ಅದೇ ನೀರಾಗಿರುವಂಥ ಹಾಲನ್ನು ಎಲ್ಲದಕ್ಕೂ ಒಂದೊಂದು ಬೌಲ್ ಆ ಥರ ಹಾಕಿಬಿಟ್ಟು ಆಮೇಲೆ ಉಳಿದ ಹಾಲನ್ನೆಲ್ಲ ಹಾಕೋದು. ಹಾಗೆ ಆ್ಯಸಿಡ್ ಕೂಡ ಒಂದೊಂದು ಕಪ್ ಗ್ಲಾಸ್ ಥರ ಹಾಕೋದು. ಈ ಥರ ಮಾಡಿದರೆ ಅದು ಸ್ವಲ್ಪ ಸಂಜೆ ಆಗುವಾಗ ಚೆನ್ನಾಗಿ ಗಟ್ಟಿಯಾಗಿರ್ತದೆ. ನೋಡಿ ಇವಾಗ ಈಗ ಆ್ಯಸಿಡ್ ಹಾಕ್ತಾ ಇದ್ದಾರೆ. ಇದನ್ನು ಎಲ್ಲ ಡಿಶ್ಶಿಗೂ ಹಾಕಿದರೆ ಆಯಿತು. ನೋಡಿ ಇವಾಗ ಹಾಲನ್ನೆಲ್ಲ ಡಿಶ್ಶಿಗೆ ಒಯ್ದಾಯಿತು. ಇದು ಈ ರೀತಿಯಾಗಿದೆ ನೋಡಿ, ಇಷ್ಟು ಗಟ್ಟಿ. ಇದು ಸಂಜೆ ಆಗುವಾಗ ತುಂಬ ಗಟ್ಟಿ ಆಗ್ತದೆ. ಮಿಷನಲ್ಲಿ ಈ ರೀತಿ ಆ ಶೀಟನ್ನು ಮಾಡೋದು ನೋಡಿ, ಈ ರೀತಿ ಆಗ್ತಾ ಇದೆ. ಆಮೇಲೆ ಅದನ್ನು ಬಿಸಿಲಿಗೆ ಒಣಗಿಸುವಂಥದ್ದು.
ನೋಡಿ ಇಲ್ಲಿ ಶೀಟನ್ನೆಲ್ಲ ಒಣಗಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ಆಮೇಲೆ ಇದನ್ನು ಬಿಸಿಲೆಲ್ಲ ತಾಗಿದ ಮೇಲೆ ನಂತರ ಅದನ್ನು ಸ್ಮೋಕ್ ಹೌಸಲ್ಲಿ ಒಣಗಿಸುವಂಥದ್ದು. ಇದು ಒಣಗಿದಂತಹ ಶೀಟ್. ಇದನ್ನು ಇನ್ನು ಸೇಲ್ ಮಾಡ್ಬೋದು. ಈ ರೀತಿ ಇಷ್ಟು ಕಪ್ಪಾಗಿ ಆಗ್ತದೆ. ಇದು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಬಾಳೆಕಾಯಿ. ಅದೇ ಸಾಂಬಾರು ಮಾಡುವಂಥದ್ದೇ ಬಾಳೆಕಾಯಿ. ಹಾಗಾಗಿ ನಾನು ಇದನ್ನು ಇವತ್ತು ನಿಮಗೆ ಯಾವ ರೀತಿ ಇದನ್ನು ಗಸಿ ಮಾಡ್ಬೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೇನೆ. ಇವಾಗ ನಾನು ಮೊದಲಿಗೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಗಸಿ ಮಾಡುವಂಥದ್ದು. ನೋಡಿ ಈ ರೀತಿ ಆಗಿದೆ. ಚಿಕ್ಕದಾಗಿ ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಇದು ಸಾಂಬಾರು ಮಸಾಲೆಯನ್ನು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು, ಅಂದರೆ ಮಣ್ಣಿನ ಪಾತ್ರವನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು.
ಆಮೇಲೆ ಅದಕ್ಕೆ ಬಾಳೆಕಾಯಿಯನ್ನು ಹಾಕುವಂಥದ್ದು. ಅದು ಸ್ವಲ್ಪ ಹೊತ್ತು ಅದು ಬೇಯಬೇಕು. ಆಮೇಲೆ ಬಾಳೆಕಾಯಿಯನ್ನು ಹಾಕಿ ಅದು ಬೇಗ ಬೇಯ್ತದೆ. ಅದಕ್ಕೆ ಸ್ವಲ್ಪ ಆಚೆ ಈಚೆಗೆ ಮಚ್ಚಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅದೇ ಮಗ್ಸ್ತಾ ಇರಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಇದು ಬಾಳೆಕಾಯಿ ಬೆಂದಿದೆ. ಹಾಗಾಗಿ ಈಗ ಮಸಾಲೆಯನ್ನು ಅದಕ್ಕೆ ಹಾಕೋಣ. ಈ ರೀತಿ ಗಟ್ಟಿಯಾಗಿ ಮಸಾಲೆಯನ್ನು ರುಬ್ಬಿ ಸ್ವಲ್ಪ ನೀರು ಹಾಕಿದರೆ ಸಾಕು. ಅದು ಒಂದು ಕುದಿ ಬಂದ ಮೇಲೆ ಅದಕ್ಕೆ ನೋಡಿ ಈ ರೀತಿ ಕುದಿ ಬರ್ತಾ ಇದೆ. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ, ಬೆಂದಿದೆ ಕೂಡ ಬಾಳೆಕಾಯಿ. ಹಾಗಾಗಿ ಒಮ್ಮೆ ಮುಚ್ಚಿಟ್ಟು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಸ್ವಲ್ಪ ತೆಂಗಿನ ತುರಿ ಬೇಕಾಗ್ತದೆ. ತೆಂಗಿನ ತುರಿ ನೋಡಿ ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಈ ತೆಂಗಿನ ತುರಿಯೊಂದಿಗೆ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸಿದ್ರೆ ಆಯಿತು. ಅಲ್ಲಿಗೆ ಬಾಳೆಕಾಯಿಯ ಗಸಿ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಆಗ್ತದೆ. ಗಂಜಿ ಊಟಕ್ಕಂತೂ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ. ಇದು ಇನ್ನೊಂದು ರೆಸಿಪಿ ಏನಂದರೆ, ಇದು ಬಾಳೆಕಾಯಿ ಹೂವಿದು ನಾವು ಪೂಂಬೆ ಅಂತೀವಿ. ನೀವು ಏನಂತೀರ ಗೊತ್ತಿಲ್ಲ. ಪೂಂಬೆ ಅಂದರೆ ಬಾಳೆಕಾಯಿದು ಹೂವಿನ ಹೂವು. ಹಾಗಾಗಿ ಅದನ್ನು ನಾವು ಈಗ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ಅದನ್ನು ಮೇಲಿನ ಸಿಪ್ಪೆಯನ್ನು ಇದನ್ನು ತೆಗಿತಾ ಇದ್ದೇನೆ. ಅದಂದರೆ ತುಂಬ ಗಟ್ಟಿಯಾಗಿರ್ತದೆ. ಪಲ್ಯಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಚಟ್ನಿಗೂ ಹಾಕ್ತಾರೆ, ಚಟ್ನಿ ಕೂಡ ಮಾಡ್ಬೋದು. ಆದರೆ ನಾನಿವತ್ತು ಪಲ್ಯ ಮಾಡ್ತಾ ಇದ್ದೇನೆ. ಅದನ್ನು ಚೆಂದ ಈ ಥರ ಫಸ್ಟ್ ತೊಳ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಇದ್ದದನ್ನು ತೆಗಿಬೇಕಾಗ್ತದೆ. ಅದಂದರೆ ಅಷ್ಟು ತುಂಬ ಬೆಳೆದಿರ್ತದಲ್ಲ, ಅದಕ್ಕೋಸ್ಕರ ಅದನ್ನು ತೆಗೆಯೋದು. ತುಂಬ ಚೆನ್ನಾಗಾಗ್ತದೆ ಪಲ್ಯ ಅಂತೂ. ನೋಡಿ ನಾನೀಗ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೇನೆ. ಕತ್ತಿಯಲ್ಲಿ ಕೂಡ ಚೆನ್ನಾಗಿ ಚೆಂದ ಕಟ್ ಮಾಡ್ಕೊಳ್ಬೋದು. ಬಟ್ ನನಗೆ ಇದರಲ್ಲೇ ಈಸಿ ಆಗ್ತದೆ, ಹಾಗಾಗಿ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಗಟ್ಟಿ ಇದ್ದದನ್ನೆಲ್ಲ ನಾನು ತೆಗಿತಿದ್ದೇನೆ. ನೋಡಿ ಈ ರೀತಿ ಸಣ್ಣದಾಗಿ ಇದರಲ್ಲಿ ಕಟ್ ಮಾಡ್ಕೊಳ್ಬೋದು. ಕತ್ತಿಯಲ್ಲಾದರೆ ಸ್ವಲ್ಪ ಕಷ್ಟ ಆಗಿತ್ತು, ಅಭ್ಯಾಸ ಇದ್ದವರಿಗೆ ಆಗ್ತದೆ. ಬಟ್ ನನಗೆ ಇದರಲ್ಲೇ ತುಂಬ ಈಸಿ ಆಗ್ತದೆ. ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಬೇಯಿಸಬೇಕು ಫಸ್ಟಿಗೆ.
ಅದರಲ್ಲಿ ಕೆಲವರು ಹಾಗೆ ಮಾಡಿ ಕಣ್ಣೀರ ಅಂಶ ಇರ್ತದೆ ಅಂತ ಹೇಳ್ತೇವೆ, ಅದನ್ನು ತೆಗಿತಾರೆ ಕೆಲವರಿಗೆ ಇಷ್ಟ ಆಗಲ್ಲ. ಕೆಲವರು ಹಾಗೆ ಮಾಡ್ತಾರೆ, ಅದಿದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಇದ್ದರೂ ಕೂಡ ಒಳ್ಳೆಯದು. ಕೆಲವರು ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಡೋದಿಲ್ಲ ತುಂಬ ಕಣ್ಣೀರು ಅಂಶ ಇದ್ದರೆ, ಹಾಗಾಗಿ ಅದನ್ನು ನಾನು ತೆಗಿತಾ ಇದ್ದೇನೆ. ನೋಡಿ ಈ ರೀತಿ ಆಗಿದೆ ಕಟ್ ಮಾಡಿಕೊಂಡಿದ್ದು. ಈಗ ನಾನು ಅದಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಇವಾಗ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅದೊಂದು ಸ್ವಲ್ಪ 5 ಮಿನಿಟ್ಸಲ್ಲಿ ಬೇಗ ಬೇಯ್ತದೆ. ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಚೆಂದ ಬೇಯ್ತದೆ. ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯ್ತದೆ. ನಾನಿಲ್ಲಿ ಎಲ್ಲೋ ಹಳದಿ ಮತ್ತು ಉಪ್ಪನ್ನು ಸ್ವಲ್ಪ ಹಾಕಿದ್ದೇನೆ, ಚಂದ ಅದನ್ನು ಇದು ಬಿಡಲಿ ಅಂತೇಳಿಬಿಟ್ಟು. ನೋಡಿ ಈಗ ಚೆನ್ನಾಗಿ ಅದು ಕುದಿ ಬಂದಿದೆ, ಅದು ಚೆಂದ ಬೆಂದಿರ್ತದೆ. ಈಗ ಈ ಟೈಮಲ್ಲಿ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಆ ನೀರನ್ನು ಸಪ್ರೇಟು ತೆಗೆದ್ರೆ ಆಯಿತು. ಆಮೇಲೆ ಪಲ್ಯ ಮಾಡಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಈ ಪಲ್ಯ ಮಾಡಲಿಕ್ಕೆ ನಾವು ನೀರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಡಬೇಕು. ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಆಮೇಲೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಬೇಕು. ಈಗ ಕಟ್ ಮಾಡಿಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ ಹಾಗೆ ಹಸಿಮೆಣಸನ್ನು ಬೇಯಲಿಕ್ಕೆ ಹಾಕಬೇಕು. ಅದು ಸ್ವಲ್ಪ ಡೀಪಾಗಿ ಫ್ರೈ ಆದಮೇಲೆ ಈ ಬಾಳೆ ಹೂವನ್ನು ಹಾಕುವಂಥದ್ದು.
ಈಗ ಕಟ್ ಮಾಡಿ ಬೆಂದಿರುವಂತಹ ಈ ಬಾಳೆ ಹೂವನ್ನು ಹಾಕ್ತಾ ಇದ್ದೇನೆ. ಅದೀಗ ಡೀಪಾಗಿ ಫ್ರೈ ಆಗಿದೆ ಟೊಮೆಟೊ ಎಲ್ಲ, ಹಾಗಾಗಿ ಇದನ್ನೀಗ ಬೇಗ ಹಾಕಿದರೆ ಆಮೇಲೆ ಬೇಗವಾಗಿ ನಾವು ಈ ಪಲ್ಯವನ್ನು ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೇನೆ. ಇದೀಗ ಈ ರೀತಿಯಾಗಿದೆ, ಬೇಯ್ತಾ ಉಂಟು, ಫುಲ್ ಚೆಂದ ಬೆಂದಿದೆ. ಇನ್ನು ಇದಕ್ಕೆ ನಾವು ತುರ್ಕೊಂಡು ಸ್ವಲ್ಪ ತೆಂಗಿನಕಾಯನ್ನು ಆ್ಯಡ್ ಮಾಡಬೇಕು. ತೆಂಗಿನಕಾಯಿ ಆ್ಯಡ್ ಮಾಡಿದ್ದೇನೆ ನೋಡಿ. ಇದು ಈ ರೀತಿಯಾಗಿದೆ, ತುಂಬ ಚೆನ್ನಾಗಿ ಗಂಜಿಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಈಗ ಅಲಸಂಡೆ ಪಲ್ಯ ಮಾಡೋಣ, ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಇದು ನಮ್ಮ ಮನೆಯಲ್ಲೇ ಆಗಿರುವಂತಹ ಅಲಸಂಡೆ, ಹಾಗಾಗಿ ನಾನೀಗ ತೊಳ್ಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡ್ಕೊಂಡೆಲ್ಲ ಆಯಿತು. ಈಗ ಒಂದೆಲ್ಲ ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಈ ಅಲಸಂಡೆ ಹಾಗೆ ಕೆಲವು ತರಕಾರಿಗೆ ನಾವು ಅದನ್ನು ಉಪ್ಪಲ್ಲಿ ಹಾಕಿಡಬೇಕಾಗ್ತದೆ. ನೀರು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿಡಬೇಕು. ಅದರಲ್ಲಿ ಹುಳ ಇದ್ದರೆ ಅದು ಬೇಗ ಬಿಟ್ಕೊಳ್ತದೆ. ನಮಗೆ ಅದರಲ್ಲಿ ಹುಳ ಇದೆ, ಅದು ಕೆಲವು ಚೆನ್ನಾಗಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ ಅದರಲ್ಲಿ ಹುಳ ಇದೆ ಅಂತ ಹೇಳ್ಬಿಟ್ಟು ನಾವು ಪೂರ್ತಿಯಾಗಿ ಕಟ್ ಮಾಡಿರೋದಿಲ್ಲ ಅಲ್ವಾ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಇಟ್ಟು ಒಂದು 10 ಮಿನಿಟ್ಸ್ ಹಾಗೆ ಇಟ್ಟು ಆಮೇಲೆ ಅದನ್ನು ಪಲ್ಯ ಮಾಡಬೇಕು. ಫಸ್ಟ್ ಅದನ್ನು ಚೆಂದ ನೋಡಿಕೊಂಡು ಆಮೇಲೆ ಅದರಲ್ಲಿ ಇದೆಯೋ ಇಲ್ವಾ ಅಂತ ನೋಡಿ ಆಮೇಲೆ ಅದನ್ನು ಪಲ್ಯ ಮಾಡಬೇಕು. ಇಲ್ಲಾಂದರೆ ಅದರಲ್ಲಿ ಹುಳ ಇರ್ತದೆ ಹೆಚ್ಚಿನ, ಕೆಲವು ಚೆನ್ನಾಗಿರೋದಿಲ್ಲ ಅಲ್ವಾ. ಈ ಪೇಟೆಯಿಂದ ತಂದರೆ ಎಲ್ಲ ಜಾಸ್ತಿ ಅದು ಹಾಳಾಗಿರ್ತದೆ. ಹಾಗಾಗಿ ಅದು ನಮಗೆ ಗೊತ್ತೇ ಆಗಿರೋದಿಲ್ಲ. ಸಡನ್ ನಾವು ಬೇಗ ಆಗಬೇಕು ಅಂತೇಳಿ ಬೇಗ ಮಾಡ್ತೇವೆ. ಬಟ್ ನಾವು ಸ್ವಲ್ಪ ತುಪ್ಪ ಹಾಕಿ ಹಾಗೆ ನೆನೆ ಹಾಕಿಟ್ಟರೆ ಹುಳ ಇದ್ದದ್ದು ಬಿಟ್ಟಿರ್ತದೆ.
ಈಗ ನಾವು ಮೊದಲಿಗೆ ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆ ಎಲ್ಲ ಸಿಡಿದ ಮೇಲೆ ಅದು ನೋಡಿ, ಅದು ಈ ಮಣ್ಣಿನ ಪಾತ್ರೆಯಲ್ಲಿ ಬೇಗ ಸಿಡಿಯೋದಿಲ್ಲ, ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡಬೇಕಾಗ್ತದೆ. ಅದಾದಮೇಲೆ ಅದು ಎಣ್ಣೆ ಬೇಗ ಕಾಯೋದಿಲ್ಲ, ಆಮೇಲೆ ಕಾಯೋದು. ಹಾಗಾಗಿ ಅದು ಸ್ವಲ್ಪ ಮುಚ್ಚಿಟ್ರೆ ತುಂಬ ಹೊಗೆ ಬಂದಾಗ ಆಗ್ತದೆ. ಹಾಗಾಗಿ ಈಗ ನೋಡಿ, ನಾನು ಈರುಳ್ಳಿ ಟೊಮೆಟೊ ಎಲ್ಲ ಡೀಪಾಗಿ ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಅಲಸಂಡೆಯನ್ನು ಹಾಕ್ಕೊಳ್ಳೋಣ. ಈಗ ತೊಳ್ಕೊಂಡಿರುವಂತಹ ಅಲಸಂಡೆಯನ್ನು ಬೇಯಲಿಕ್ಕೆ ಹಾಕೋಣ. ಅದು ಬೆಂದ ನಂತರ ಆಮೇಲೆ ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿದರೆ ಆಯಿತು. ಅಲಸಂಡೆ ನಾರಿನಾಂಶ ಇರೋದರಿಂದ ಅದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಅಲಸಂಡೆ ಬೇಯ್ತಾ ಉಂಟು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಹುಳಿಯನ್ನು ಹಾಕಿದ್ದೇನೆ. ಅದು ಸ್ವಲ್ಪ ಬೇಯಲಿ, ಆಮೇಲೆ ನಾವು ಅದನ್ನು ತೆಂಗಿನಕಾಯಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಅಲಸಂಡೆ ಬೆಂದಿದೆ. ಆಮೇಲೆ ಚಂದ ನೀರೆಲ್ಲ ಆರಿದ ಮೇಲೆ ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿದರೆ ಆಯಿತು. ಈಗ ನೋಡಿ, ಅಲಸಂಡೆ ಪಲ್ಯ ರೆಡಿಯಾಗಿದೆ. ಇದು ಗಂಜಿಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಇದು ಜೇನುತುಪ್ಪ, ನ್ಯಾಚುರಲ್ ಜೇನುತುಪ್ಪ, ನಮ್ಮ ಮನೆ ಹತ್ರನೇ ಇದ್ದಿದ್ದು. ಹಾಗಾಗಿ ನನಗೆ ತುಂಬ ಕೆಮ್ಮಿತ್ತು. ಅದಕ್ಕೋಸ್ಕರ ನಾನು ಕರಿಮೆಣಸು, ಪೆಪ್ಪರ್ ಅಂತೀವಲ್ಲ ಅದು ಮತ್ತು ಜೇನುತುಪ್ಪವನ್ನು ಕಲಸಿ ಸ್ವಲ್ಪ ತಿನ್ನೋಣ ಅಂತ. ಇದು ಪೆಪ್ಪರ್ ಕೂಡ ನಮ್ಮ ಮನೇಲಿ ಆಗಿರೋದು. ಹಾಗೆ ನೋಡಿ, ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ತಿಂದರೆ ಕೆಮ್ಮಿಗೆ ತುಂಬ ಒಳ್ಳೆಯದಾಗ್ತದೆ.
ಹಾಯ್ ಎಲ್ರಿಗೂ, ಇದು ಇನ್ನೊಂದು ರೆಸಿಪಿ ತೊಂಡೆಕಾಯಿ ಪಲ್ಯ. ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ತೊಂಡೆಕಾಯಿ, ತುಂಬ ತೊಂಡೆಕಾಯಿ ಆಗಿತ್ತು. ಹಾಗೆ ಇದನ್ನು ನಾವು ಇವತ್ತು ತೊಂಡೆಕಾಯಿ ಗಸಿ ಮಾಡೋಣ ಅಂತೇಳ್ಬಿಟ್ಟು ಈಗ ನಾನು ಕೊಯ್ತಾ ಇದ್ದೇನೆ. ಚೆಂದ ಅದನ್ನು ಫಸ್ಟು ಸೈಡ್ ತೆಕ್ಕೊಂಡು ಆಮೇಲೆ ಚೆಂದ ಕಟ್ ಮಾಡಿ ಆಮೇಲೆ ನೀರಿಗೆ ಹಾಕಬೇಕು. ಚೆಂದ ತೊಳ್ಕೊಂಡು ಆಮೇಲೆ ಪಲ್ಯ ಮಾಡುವಂತಹದ್ದು. ತೊಂಡೆಕಾಯಿ ಇದನ್ನು ಉದ್ದಕ್ಕೂ ಕಟ್ ಮಾಡ್ಕೊಳ್ಬೇಕು. ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ತಾ ಇದ್ದೇನೆ. ಚೆಂದ ಆಗ್ತದೆ. ಕಡಲೆ ಗಸಿ ಇನ್ನೂ ತುಂಬ ಚೆಂದ ಇರ್ತದೆ. ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ತುಂಬ ಟೈಮ್ ಆಯಿತು ವೀಡಿಯೋಸ್ ಎಲ್ಲ ಮಾಡದೆ. ಇನ್ನು ವೀಡಿಯೋಸ್ ಕಂಟಿನ್ಯೂಸ್ ಬರ್ತದೆ, ಬಟ್ ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ನಾನು ವೀಡಿಯೋಸ್ ಮಾಡಲಿಲ್ಲ. ಪ್ಲೀಸ್ ನಾನು ಇವತ್ತು ಈ ವಿಡಿಯೋನ ಹಾಕ್ತಾ ಇದ್ದೇನೆ. ಹಾಗಾಗಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ತೊಂಡೆಕಾಯಿ ಕಟ್ ಮಾಡ್ಕೊಂಡೆಲ್ಲ ಆಯಿತು. ಅದನ್ನು ಇನ್ನು 2-3 ಸರ್ತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಅದನ್ನು ಪಲ್ಯ ಮಾಡುವಂಥದ್ದು. ಹಾಗೆ ಕಡಲೆಯನ್ನು ಕೂಡ ನಾನು ನೆನೆ ಹಾಕಿದ್ದೇನೆ ರಾತ್ರಿಯೇ. ಅದನ್ನು ಕೂಡ ಈಗ ಚೆನ್ನಾಗಿ ತೊಳ್ಕೊಂಡು ಈ ತೊಂಡೆಕಾಯಿ ಮತ್ತು ಕಡಲೆಯನ್ನು ಒಟ್ಟಿಗೆ ಬೇಯಲಿಕ್ಕೆ ಕುಕ್ಕರಲ್ಲಿ ಇಟ್ಟರೆ ಸ್ವಲ್ಪ ಸುಲಭ ಆಗ್ತದೆ. ಒಲೆಯಲ್ಲಿ ಆದರೆ ತುಂಬ ಹೊತ್ತು ಟೈಮ್ ತಗೊಳ್ತದೆ. ಕುಕ್ಕರಲ್ಲಿ ಆದರೆ ಬೇಗ ಆಗ್ತದೆ. 2-3 ವಿಸಿಲ್ ಸಾಕಾಗ್ತದೆ ಎರಡು ಒಟ್ಟಿಗೆ. ಅಂದರೆ ತೊಂಡೆಕಾಯಿ ಸ್ವಲ್ಪ ನಿಧಾನ ಬೇಯೋದು, ಹಾಗೆ ಕಡಲೆ ಕೂಡ. ಅದಕ್ಕಾಗಿ ಎರಡನ್ನು ಒಟ್ಟಿಗೆ ಹಾಕಿದರೆ 3 ವಿಸಿಲ್ ಸಾಕಾಗ್ತದೆ. ಹಾಗೆ ನಾನೀಗ 2 ಒಟ್ಟಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಆಮೇಲೆ ಇದಕ್ಕೆ ಮಸಾಲೆಯಾಗಿ ಈಗ ನಾನು ಸ್ವಲ್ಪ ಮೆಣಸು, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಎಲ್ಲೋ ಹಳದಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ರುಬ್ಬಿ ಆಮೇಲೆ ಇದು ಬೆಂದ ನಂತರ ಅದಕ್ಕೆ ಹಾಕಬೇಕು. ಈಗ ನಾನು ಬೇವಿನ ಸೊಪ್ಪು ಕೊಯ್ಯಲಿಕ್ಕೆ ಅಂತ
ಬಂದೆ. ಈಗ ತೊಂಡೆಕಾಯಿ ಹಾಗೆ ಕಡಲೆ ಎರಡು ಕೂಡ ಬೆಂದಿದೆ. ಅದನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕಿದ್ದೇನೆ. ಈಗ ಅದಕ್ಕೆ ನಾನು ಸಪ್ರೇಟಾಗಿ ಇದು ಒಗ್ಗರಣೆಯನ್ನು ಟೊಮೆಟೊ, ನೀರುಳ್ಳಿ ಹಾಗೆ ಫ್ರೈ ಮಾಡಿ ಹಾಕಿದ್ದೇನೆ. ಅದಾದ ನಂತರ ನಾನು ರುಬ್ಬಿದಂತಹ ಈ ಮಸಾಲೆಯನ್ನು ಹಾಕಿದ್ದೇನೆ. ಅದು ಚೆನ್ನಾಗಿ ಕುದಿ ಬರಬೇಕು. ಈಗ ಇದು ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ. ಸ್ವಲ್ಪ ನೀರಾಗಿತ್ತು, ಈಗ ನೋಡಿ ಗಟ್ಟಿಯಾಗಿ ಬಂದು ಚೆನ್ನಾಗಿ ಗಸಿಯಾಗಿದೆ. ಇದು ಇನ್ನೊಂದು ರೆಸಿಪಿ, ಬಾಳೆಹಣ್ಣಿನ ಮುಳ್ಕ ಅಂತ ಹೇಳ್ತೇವೆ. ಫಸ್ಟಿಗೆ ನಾವು ಅಕ್ಕಿಯನ್ನು ನೆನೆ ಹಾಕಿಟ್ಕೊಳ್ಬೇಕು. ಆಮೇಲೆ ಅದಕ್ಕೆ ಬಾಳೆಹಣ್ಣನ್ನು ಆ್ಯಡ್ ಮಾಡಬೇಕು. ಎರಡನ್ನು ಮಿಕ್ಸ್ ಮಾಡಿ ಕಡ್ದಾಗ ಈ ರೀತಿ ಆಗ್ತದೆ. ಚೆನ್ನಾಗಿ ರುಬ್ಬಿಕೊಂಡು ಈ ರೀತಿ ಆಗುವಾಗೆ ಕಡ್ಕೊಳ್ಬೇಕು. ಇಲ್ಲಿ ಫಸ್ಟಿಗೆ ನಾನು ಬಾಳೆಹಣ್ಣನ್ನು ಮಾತ್ರ ರುಬ್ಬಿಕೊಂಡಿದ್ದು, ಆಮೇಲೆ ಅಕ್ಕಿಯನ್ನು ಎರಡು ಮಿಕ್ಸ್ ಮಾಡಿ ಇವಾಗ ಒಟ್ಟಿಗೆ ಮಿಕ್ಸ್ ಆಗಿದೆ. ಆಮೇಲೆ ಎಣ್ಣೆಗೆ ಈ ರೀತಿ ಹಾಕಬೇಕು. ಆಗ ಈ ಥರ ಉಬ್ಬಿಕೊಂಡು ಬರ್ತದೆ. ತುಂಬ ಚೆನ್ನಾಗಿ ಆಗ್ತದೆ ಸ್ವೀಟ್ಸ್ ಎಲ್ಲ. ನೋಡಿ ಈ ರೀತಿ ಆಗಿದೆ. ತುಂಬ ಸ್ವೀಟಾಗಿ ಚೆನ್ನಾಗಿರ್ತದೆ. ಇದು ಅಂಗನವಾಡಿಯಲ್ಲಿ ಸಿಕ್ಕಿರುವಂತಹ ಹಾಲಿನ ಹುಡಿ. ಹಾಗಾಗಿ ನಾನು ಇದನ್ನು ಪೇಡ ಮಾಡೋಣ ಅಂತೇಳಿ ಇವಾಗ ಅದನ್ನು ಮಾಡ್ತಾ ಇದ್ದೇನೆ. ಇದನ್ನು ಫಸ್ಟಿಗೆ ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದ ನಂತರ ಕಲರ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್, ಹಾಗೆ ಡೀಪಾಗಿ ಫ್ರೈ ಮಾಡ್ತಾ ಇರುವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತದೆ. ನೋಡಿ ಇವಾಗ ನಾನು ತುಂಬ ಹೊತ್ತದು ಮಾಡ್ತಾ ಇರ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೇಕು. ಆಗಾಗ ಸ್ವಲ್ಪ ತುಪ್ಪ ಹಾಕಿ ಹೀಗೆ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇರಬೇಕು. ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಸ್ವಲ್ಪ ಬ್ರೌನ್ ಆಗ್ತಾ ಬಂದಿದೆ ಈಗ ಕಲರು. ತುಂಬ ಅಂದರೆ ಹೈ ಸ್ಪೀಡಲ್ಲಿ ಇಡಬಾರ್ದು, ಜಾಸ್ತಿ ಆದರೆ ಅದು ಕೆಳಗೆ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ. ಅದಕ್ಕಾಗಿ ಸ್ವಲ್ಪನೇ ಹುರಿತಾ ಬರಬೇಕು. ಈಗ ನಾನು ಇದಕ್ಕೆ ಮಿಲ್ಕನ್ನು ಆ್ಯಡ್ ಮಾಡ್ತೇನೆ. ಮಿಲ್ಕ್ ಆ್ಯಡ್ ಮಾಡಿದ ಕೂಡಲೇ ಅದನ್ನು ಹುರಿತಾ ಇರಬೇಕು, ಇಲ್ಲದ್ರೆ ಅದು ಗಟ್ಟಿ ಆಗ್ತದೆ. ಹಾಗೆ ಅದು ಒಂದು ಹದ ಉಂಡೆ ಕಟ್ಟುವ ರೀತಿಯಲ್ಲಿ ತಯಾರಾಗ್ತದೆ.
ಈಗ ಪೇಡದ ಹದಕ್ಕೆ ಬಂದಿದೆ, ಹಾಗಾಗಿ ನಾನು ಅದನ್ನೆಲ್ಲ ಸ್ಟವ್ ಆಫ್ ಮಾಡಿ ಈಗ ತೆಗೆದು ಅದನ್ನು ಉಂಡೆ ಕಟ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಂದ ಉಂಡೆ ಮಾಡಿದರೆ ಅದೇ ಶೇಪಿಗೆ ಬರ್ತದೆ. ಈಗ ನಾನು ಅದೇ ಶೇಪ್ ಕೊಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಈ ರೀತಿ ಮಾಡಿ ಡಿಸೈನಿಗೆ ಏನಾದರೂ ಡ್ರೈ ಫ್ರೂಟ್ಸ್ ಇಡ್ಬೋದು, ತುಂಬ ಚೆನ್ನಾಗಿ ಕಾಣ್ತದೆ. ಈಗ ಎಗ್ ಬುರ್ಜಿ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಹಾಗೆ 2 ಹಸಿಮೆಣಸನ್ನು ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಾನಿವಾಗ ತವಾ ಕಾಯಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಾಸಿವೆಯನ್ನು ಹಾಕಿ ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಟು ಟೊಮೆಟೊ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಗ್ಗನ್ನು ಒಂದೇ ಥರ ಆಮ್ಲೆಟು ಹಾಗೆ ಹಾಫ್ ಬಾಯ್ಲೆಲ್ಲ ಮಾಡೋದು, ಈ ಥರ ಕೂಡ ಮಾಡ್ಬೋದು. ಯಾವಾಗಲೂ ಒಂದೇ ಟೇಸ್ಟಲ್ಲಿ ಇರ್ತೇವಲ್ಲ, ಹಾಗಾಗಿ ಎಗ್ ಬುರ್ಜಿ ಬೇರೆ ಬೇರೆ ಥರ ಮಸಾಲೆ ಐಟಮು ಏನಾದರೂ ಮಾಡ್ತಾ ಮಕ್ಕಳಿಗೂ ಖುಷಿ ಆಗ್ತದೆ. ಈಗ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸು ಸ್ವಲ್ಪ ಫ್ರೈ ಆಗ್ತಾ ಇದೆ. ಹಾಗೆ ನಾನೀಗ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೇನೆ.
ಈಗ ಇದು ಮುಚ್ಚಳ ಮುಚ್ಚಿಬಿಟ್ಟು ಈಗ ಇದು ಬೆಂದಿದೆ. ಇನ್ನು ಇದಕ್ಕೆ ಎಗ್ಗನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 3 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿತದೆ. ಹಾಗೆ ಇದನ್ನು ಸ್ವಲ್ಪ ಉಪ್ಪು ಹಾಗೆ ಚಿಕನ್ ಮಸಾಲ ಏನಾದರೂ ಎಗ್ ಮಸಾಲ ಯಾವುದಾದ್ರು ಪೌಡರ್ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗ್ತದೆ. ನಿಮಗೆ ತುಂಬ ಖಾರ ಬೇಕಾದಲ್ಲಿ ಇದು ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಆ್ಯಡ್ ಆದಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಗ ಅದು ಫ್ರೈ ಆಗ್ತಾ ಬರ್ತದೆ. ಗಟ್ಟಿ ಆಗ್ತಾ ಬಂದಾಗೆ ಅದು ಅಲ್ಲಿ ಚೆನ್ನಾಗಾಗ್ತದೆ. ಈಗ ಎಗ್ ಬುರ್ಜಿ ಇಲ್ಲಿಗೆ ರೆಡಿ ಆಯಿತು. ಎಗ್ ಬುರ್ಜಿ ಇಲ್ಲಾಂದರೆ ಮೊಟ್ಟೆ ಪಲ್ಯ ಅನ್ಬೋದು ರೆಡಿಯಾಗಿದೆ. ಮೊದಲಿಗೆ ಒಂದು ತವಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಹಾಗೆ ಅದಕ್ಕೆ ಆಮೇಲೆ 1 ಕಪ್ ಗೋಧಿ ಹುಡಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾನೇ ಇರಬೇಕು. ಹಾಗೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಳ್ಬೇಕು. ಹೀಗೆ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಬೇಗ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಸ್ವಲ್ಪ ಬ್ರೌನ್ ಆಗಿ ಕಲರ್ ಸ್ವಲ್ಪ ಚೇಂಜ್ ಬರ್ತದೆ. ತುಂಬ ಚೆನ್ನಾಗಾಗ್ತದೆ ಈ ಸ್ವೀಟು. ಈ ದೇವರ ಪೂಜೆಯಲ್ಲೆಲ್ಲ, ಸತ್ಯನಾರಾಯಣ ಪೂಜೆಗೆಲ್ಲ ಶಪಾದ್ ಭಕ್ಷ ಅಂತಾರೆ. ಆ ಥರನೇ ಸ್ವಲ್ಪ ಸೇಮ್ ಅದೇ ಥರ ಆಗ್ತದೆ ಇದು ಸ್ವೀಟು. ಬಟ್ ನಾವು ಅದಕ್ಕೆ ನಾನು ಬಾಳೆಹಣ್ಣು ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಲಿಲ್ಲ. ಬಟ್ ಸ್ವೀಟು ಅದನ್ನು ಹಾಕಿದರೆ ಸೇಮ್ ಪೂಜೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಆಗ್ತದೆ. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ಹಾಗೆ ನೀರು ಹಾಕಿದ್ದೇನೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದು ಕುದಿ ಬಂದ ತಕ್ಷಣ ಅದು ಕುದಿ ಬಂದಿದೆ. ಆಮೇಲೆ ನಾನೀಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಹಾಗಾಗಿ ನಾನು ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೇನೆ.
ಇದು ಈಗ ಈ ರೀತಿ ರೆಡಿಯಾಗಿದೆ ಗೋಧಿ ಹಿಟ್ಟು. ಅದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿಯಾಗಿದೆ. ಆಮೇಲೆ ಇದಕ್ಕೆ ನಾವು ಇದು ಕಾಯಿಸಿರುವಂತಹ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಅದನ್ನು ಬೇಗ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಒಂಥರ ಉಂಡೆ ಕಟ್ಟುವ ಸಾಧ್ಯತೆ ಜಾಸ್ತಿ. ಗೋಧಿ ಹಿಟ್ಟಾಗಿರೋದ್ರಿಂದ ನಾನು ಈ ರೀತಿ ಮಾಡ್ತಾ ಇದ್ದೇನೆ ಈಗ. ಹಾಗೆ ಇದಕ್ಕೆ ನಾನು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು 1 ಕಪ್ ಗೋಧಿ ಹಿಟ್ಟು ತೆಗೆದುಕೊಂಡ ಕಾರಣ ಅದೇ ಕಪ್ಪಲ್ಲಿ ಅದೇ ಅಳತೆಗೆ ನಾನು ಶುಗರ್ ಕೂಡ ಆ್ಯಡ್ ಮಾಡಿದ್ದೇನೆ. ನೋಡಿ, ಇದು ಈ ರೀತಿ ಆಯಿತು. ತುಂಬ ಕಲರ್ ಬ್ರೌನ್ ಆಗಿ ಬಂದಿದೆ. ತುಂಬ ಚೆನ್ನಾಗಿ ಆಗ್ತಿದೆ ಸ್ವೀಟ್ ಅಂತೂ. ಇದಕ್ಕೆ ಬಾಳೆಹಣ್ಣು ಹಾಕ್ತಿದ್ರೆ ನಿಜ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ನಾನು ಬಾಳೆಹಣ್ಣು ಇರಲಿಲ್ಲ. ಅದು ಸತ್ಯನಾರಾಯಣ ದೇವರ ಪ್ರಸಾದ ಯಾವ ರೀತಿ ಕೊಡ್ತಾರೆ ಅದೇ ಟೇಸ್ಟ್ ಬಂದಿದೆ. ತುಂಬ ಚೆನ್ನಾಗಾಗಿದೆ. ಹಾಕಿದ್ದಕ್ಕೆ ನಾನು ಹುರ್ಕೊಂಡಿರುವಂತಹ ಈ ಡ್ರೈ ಫ್ರೂಟ್ಸ್ ಸ್ವಲ್ಪ ಇತ್ತು, ಹಾಗಾಗಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದನ್ನು ಸ್ಟವೆಲ್ಲ ಆಫ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಅದನ್ನು ಸ್ವಲ್ಪ ತುಪ್ಪದಲ್ಲಿದ್ದರೆ ಸ್ವಲ್ಪ ಉಂಡೆ ಕಟ್ಟುವ ಹದ ಬರ್ತದೆ. ಉಂಡೆ ಕೈಗೆಲ್ಲ ಏನು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಉಂಡೆ ಬರ್ತದೆ. ಉಂಡೆ ಮಾಡಿ ಇಟ್ಟರೆ ಆಯಿತು. ತುಂಬ ಚೆನ್ನಾಗಾಗ್ತದೆ ಸ್ವೀಟ್ ಅಂತೂ ನಿಜ ಪಕ್ಕ ಸುಲಭವಾಗಿ ಮಾಡ್ಬೋದು. ತುಂಬ ಚೆನ್ನಾಗಾಗಿತ್ತು. ಫೈನಲ್ ಲುಕ್ ಹೀಗಿದೆ ನೋಡಿ. ಈ ರೀತಿ ಬಂದಿದೆ. ತುಂಬ ಚೆನ್ನಾಗಾಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಇದು ಮನೆಯಲ್ಲಿ ಆಗಿರುವಂತಹ ಗೇರು ಬೀಜ. ಹಾಗಾಗಿ ನಮಗೆ ತಿನ್ನಲಿಕ್ಕೆ ಯಾವಾಗ ಆಸೆ ಆಗ್ತದೆ ಆಗೆಲ್ಲ ಈ ಥರ ಮಾಡಿಕೊಂಡು ತಿನ್ನೋದು. ಈ ಅಂಗಡಿಯಿಂದ ತರುವ ಗೇರು ಬೀಜಕ್ಕಿಂತ ಮನೆಯಲ್ಲಿರುವಂಥ ಸುಟ್ಟು ತಿನ್ನುವುದು ಭಾರಿ ತುಂಬ ಚೆಂದ ಇರ್ತದೆ. ಮನೆಯಲ್ಲಿ ಈ ಥರ ಸುಟ್ಟು ತಿಂದರೆ ಅದರ ಮಜಾನೇ ಬೇರೆ. ಅದರ ಟೇಸ್ಟ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ತುಂಬ ಚೆಂದ ಇರ್ತದೆ. ಅಂದರೆ ಈ ಅಂಗಡಿಯಲ್ಲಿರುವುದು ಅಷ್ಟೊಂದು ಟೇಸ್ಟ್ ಇರಲ್ಲ, ಬಟ್ ಇದು ತುಂಬ ರುಚಿಯೇ ಬೇರೆ ಅದರದ್ದು. ನೋಡಿ, ಸುಟ್ಟಂಥ ಬೀಜ ಈ ರೀತಿಯಾಗಿದೆ. ಅದಕ್ಕೆ ಈ ತೆಂಗಿನ ಗೆರಟೆಯಲ್ಲಿ ಈ ರೀತಿ ಬಿಟ್ಟು ಆಮೇಲೆ ಅದನ್ನು ಒಳಗಿಂದ ಬೀಜವನ್ನು ತೆಗೆಯುವಂಥದ್ದು. ಅದರ ನೋಡಿ ಈ ರೀತಿ ಇದೆ. ಅದೊಂಥರ ಸ್ವಲ್ಪ ಕಾಯಬೇಕು, ಅದು ತುಂಬ ಟೇಸ್ಟ್ ಇರ್ತದೆ.
ಗೇರು ಬೀಜ ಒಡೆದು ಬಟ್ಲಿಗೆ ಹಾಕೋದಕ್ಕಿಂತ ಜಾಸ್ತಿ ಅಲ್ಲಿ ತಿಂದೇ ಖಾಲಿಯಾಗಿದೆ. ಎಲ್ಲ ಬೀಜವನ್ನು ಹೊಡೆದ ಮೇಲೆ ನೋಡಿ ಗೇರು ಬೀಜ ಇಷ್ಟು ಸಿಕ್ಕಿದೆ. ಇದನ್ನೆಲ್ಲರೂ ಹಂಚು ತಿನ್ನೋದೇ ಗಮ್ಮತ್ತೇ ಬೇರೆ. ಹಾಗೆ ಇದು ರಿಲೇಷನ್ಸ್ ಬಂದಾಗ ಮಾಡಿರುವಂತಹ ಫಿಶ್ ಫ್ರೈ ಫಿಶ್ ಕಾಯಲಿಕ್ಕೆ ಇಟ್ಟಾಗಿದೆ ನೋಡಿ. ಇದು ಈ ರೀತಿಯಾಗಿದೆ ಫಿಶ್ ಫ್ರೈ. ಆಮೇಲೆ ಚಿಕನ್ ಕಬಾಬ್ ಮಾಡಿರುವಂಥದ್ದು. ಈಗ ಅದನ್ನು ಆಯಿಲಿಗೆ ಹಾಕ್ತಾ ಇದ್ದೇವೆ. ಈಗ ಕಬಾಬ್ ರೆಡಿಯಾಗಿದೆ. ಇದು ಚಿಕನ್ ದಮ್ ಬಿರಿಯಾನಿ. ಹಾಗೆ ಚಿಕನ್ ಸಾರು ಕೂಡ ಇದೆ. ಹಾಗೆ ಮನೆಯಲ್ಲಿ ನಮ್ಮ ಕಡೆ ಹಳ್ಳಿಯಲ್ಲೆಲ್ಲ ಜಾಸ್ತಿಯಾಗಿ ರೊಟ್ಟಿಯೇ ಮಾಡೋದು, ಅಕ್ಕಿ ರೊಟ್ಟಿ. ನಾವೀಗ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೇನೆ. ಅಕ್ಕಿ ರೊಟ್ಟಿಗೆ ಚಿಕನ್ ಸಾರು ತುಂಬ ಚೆನ್ನಾಗಿ ಆಗ್ತದೆ. ಈ ಹೂವಿನ ಗಿಡದ ತೊಟ್ಟಿ ಉಂಟಲ್ಲ, ಅದು ದೊಡ್ಡ ಗಾಡಿಯ ಟಯರಿಂದ ಮಾಡಿರುವಂಥದ್ದು. ಡಿಸೈನ್ ಆಗಿ ಕಟ್ ಮಾಡಿ ಈ ರೀತಿ ಪಾಟ್ ಮಾಡಲಾಗಿದೆ. ಓಕೆ, ಇಷ್ಟೊತ್ತು ನನ್ನ ಚಾನಲನ್ನು ಈ ವಿಡಿಯೋಸನ್ನೆಲ್ಲ ನೋಡಿದ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.